ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಯಾವುದೇ ವಿಶೇಷ ಕಾರಣವಿಲ್ಲದಿದ್ದರೂ ಎಲ್ಲವೂ ನಿಧಾನವಾಗಿ ಉತ್ತಮವಾಗತೊಡಗುತ್ತದೆ. ಮನೆಯ ವಾತಾವರಣ ಶಾಂತವಾಗುತ್ತದೆ, ಹಣಕಾಸಿನ ಸ್ಥಿತಿ ಸುಧಾರಿಸುತ್ತದೆ, ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಸಂತೋಷ ನೆಲೆಸುತ್ತದೆ. ಹಿಂದೂ ಧರ್ಮದಲ್ಲಿ ಇಂತಹ ಶುಭ ಬದಲಾವಣೆಗಳನ್ನು ಮಹಾಲಕ್ಷ್ಮಿಯ ಕೃಪೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಪ್ರಶ್ನೆ ಏನೆಂದರೆ, ಲಕ್ಷ್ಮೀದೇವಿ ನಮ್ಮ ಮನೆಗೆ ಪ್ರವೇಶಿಸಿದ್ದಾರೆ ಎಂಬುದನ್ನು ಹೇಗೆ ತಿಳಿದುಕೊಳ್ಳುವುದು? ಶಾಸ್ತ್ರಗಳು, ಪುರಾಣಗಳು ಹಾಗೂ ನಮ್ಮ ಹಿರಿಯರು ಕೆಲವು ವಿಶೇಷ ಲಕ್ಷಣಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇವುಗಳಲ್ಲಿ ಕೆಲವು ನಿಮ್ಮ ಮನೆಯಲ್ಲಿಯೂ ಕಂಡುಬರುತ್ತಿದ್ದರೆ ಅದು ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಇರುವ ಸೂಚನೆಯಾಗಿರಬಹುದು. ಇಂದು ನಾವು ತಿಳಿದುಕೊಳ್ಳೋಣ, ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಪ್ರವೇಶವಾಗಿದೆ ಎಂದು ಹೇಳುವ 11 ದಿವ್ಯ ಸಂಕೇತಗಳು. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯ ಸಂಕೇತವನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಸದಾ ಶಾಂತಿ ಮತ್ತು ಸಂತೋಷ ನೆಲೆಸುವುದು. ಲಕ್ಷ್ಮೀದೇವಿಯ ಮೊದಲ ಸಂಕೇತವೆಂದರೆ ಮನೆಯಲ್ಲಿರುವ ಶಾಂತಿ. ಯಾವ ಮನೆಯಲ್ಲಿ ಪ್ರತಿದಿನ ಜಗಳ, ಕೋಪ, ಅಸಹನೆ ಹಾಗೂ ನಕಾರಾತ್ಮಕತೆ ತುಂಬಿರುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಎಂದು ನಂಬಲಾಗಿದೆ. ಆದರೆ ಒಂದೇ ಸಮಯದಲ್ಲಿ ಮನೆಯ ವಾತಾವರಣ ಬದಲಾಗಲು ಪ್ರಾರಂಭಿಸುತ್ತದೆ. ಕುಟುಂಬದ ಸದಸ್ಯರು ಪರಸ್ಪರ ಗೌರವದಿಂದ ಮಾತನಾಡುತ್ತಾರೆ. ಹಿಂದಿನ ಅಸಮಾಧಾನಗಳು ಕಡಿಮೆಯಾಗುತ್ತವೆ. ಮನೆಯೊಳಗೆ ಕಾಲಿಟ್ಟಾಗ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಇಂತಹ ಶಾಂತಿಯ ವಾತಾವರಣವು ಕೇವಲ ಮಾನಸಿಕ ಸುಖವಲ್ಲ, ಮಹಾಲಕ್ಷ್ಮಿಯ ಅನುಗ್ರಹದ ಮೊದಲ ಸೂಚನೆಯಾಗಿದೆ. ಯಾಕಂದರೆ ಲಕ್ಷ್ಮೀದೇವಿ ಕೇವಲ ಧನದ ದೇವಿಯಲ್ಲ, ಅವರು ಸಂತೋಷ ಮತ್ತು ಸಮೃದ್ಧಿಯ ದೇವಿಯೂ ಆಗಿದ್ದಾರೆ. 2. ಮನೆಯಲ್ಲಿನ ತುಳಸಿ ಗಿಡ ಚೆನ್ನಾಗಿ ಬೆಳೆಯುವುದು. ತುಳಸಿ ಗಿಡವನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಯಾವ ಮನೆಯಲ್ಲಿ ತುಳಸಿ ಗಿಡ ಆರೋಗ್ಯಕರವಾಗಿ ಬೆಳೆಯುತ್ತದೆಯೋ ಆ ಮನೆಯಲ್ಲಿ ದೈವಿಕ ಶಕ್ತಿ ನೆಲೆಸಿದೆ ಎಂದು ಹೇಳಲಾಗುತ್ತದೆ. ಕೆಲವೊಮ್ಮೆ ಯಾವುದೇ ವಿಶೇಷ ಆರೈಕೆ ಇಲ್ಲದಿದ್ದರೂ ತುಳಸಿ ಹಸಿರಾಗಿ ಚೈತನ್ಯದಿಂದ ಬೆಳೆಯುತ್ತದೆ. ಇದು ಆ ಮನೆಯ ಮೇಲೆ ದೇವರ ಕೃಪೆಯಿದೆ ಎಂಬ ಸೂಚನೆಯಾಗಿರಬಹುದು. ತುಳಸಿ ಗಿಡದ ಸುತ್ತಲೂ ಸದಾ ಸಕಾರಾತ್ಮಕ ಶಕ್ತಿ ಹರಡಿರುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಪ್ರತಿದಿನ ತುಳಸಿಗೆ ನೀರು ಅರ್ಪಿಸಿ ಪ್ರಾರ್ಥನೆ ಮಾಡುವುದು ಅತ್ಯಂತ ಶುಭಕರ. 3. ಅನಿರೀಕ್ಷಿತವಾಗಿ ಹಣದ ಅವಕಾಶಗಳು ದೊರಕುವುದು. ಲಕ್ಷ್ಮೀದೇವಿಯ ಕೃಪೆ ಬಂದಾಗ ಹಣ ಕೇವಲ ಸಂಬಳದ ಮೂಲಕವೇ ಬರುವುದಿಲ್ಲ. ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ನಿಲ್ಲಿಸಿದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ವ್ಯವಹಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ಸಾಲವಾಗಿ ಕೊಟ್ಟ ಹಣ ಮರಳಿ ಬರುತ್ತದೆ. ಹೊಸ ಆದಾಯದ ಮೂಲಗಳು ತೆರೆಯುತ್ತವೆ. ಇವೆಲ್ಲವೂ ಮಹಾಲಕ್ಷ್ಮಿಯ ಆಗಮನದ ಸೂಚನೆಗಳೆಂದು ಪರಿಗಣಿಸಲಾಗುತ್ತದೆ. ಗಮನಿಸಿ, ಇದು ಒಂದೇ ದಿನದಲ್ಲಿ ಕೋಟ್ಯಾಧಿಪತಿಯಾಗುವುದಲ್ಲ, ಬದಲಾಗಿ ನಿಧಾನವಾಗಿ ಆರ್ಥಿಕ ಸ್ಥಿರತೆ ಹೆಚ್ಚಾಗುವುದು. 4. ಮನೆಯಲ್ಲಿ ಸುಗಂಧದ ಅನುಭವವಾಗುವುದು. ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಮನೆಯಲ್ಲಿ ಮಲ್ಲಿಗೆ, ಕಮಲ ಅಥವಾ ಚಂದನದಂತಹ ಸುವಾಸನೆಯ ಅನುಭವವಾಗಬಹುದು. ಅಲ್ಲಿ ಧೂಪವಿಲ್ಲ, ಹೂವುಗಳಿಲ್ಲ, ಆದರೆ ಸುಗಂಧ ಸ್ಪಷ್ಟವಾಗಿ ಅನುಭವವಾಗುತ್ತದೆ. ಆಧ್ಯಾತ್ಮಿಕ ನಂಬಿಕೆಗಳ ಪ್ರಕಾರ ಇದು ದೈವಿಕ ಶಕ್ತಿಯ ಉಪಸ್ಥಿತಿಯ ಸಂಕೇತವಾಗಿರಬಹುದು. ಮಹಾಲಕ್ಷ್ಮಿಗೆ ಕಮಲದ ಹೂವು ಬಹಳ ಪ್ರಿಯವಾದುದರಿಂದ ಕಮಲದಂತಹ ಸುವಾಸನೆಯನ್ನು ವಿಶೇಷ ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. 5. ಬೆಳಗ್ಗೆ ಪಕ್ಷಿಗಳ ಮಧುರ ಧ್ವನಿ ಕೇಳಿಸಿಕೊಳ್ಳುವುದು. ಬೆಳಗಿನ ಸಮಯದಲ್ಲಿ ಪಕ್ಷಿಗಳ ಕಲರವ ಕೇಳಿಸುವುದು ಅತ್ಯಂತ ಶುಭಕರ. ವಿಶೇಷವಾಗಿ ಗುಬ್ಬಚ್ಚಿ, ಗಿಳಿ ಅಥವಾ ಇತರ ಪಕ್ಷಿಗಳು ನಿಮ್ಮ ಮನೆಯ ಸುತ್ತಲೂ ಆಗಾಗ್ಗೆ ಕಾಣಿಸಿಕೊಂಡರೆ ಅದು ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿದೆ. ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಲ್ಲಿ ಇರುವ ಮನೆಗಳಲ್ಲಿ ದೈವಿಕ ಶಕ್ತಿಯ ಪ್ರವಾಹ ಹೆಚ್ಚು ಇರುತ್ತದೆ ಎಂದು ಹೇಳಲಾಗುತ್ತದೆ. ಇದು ಮಹಾಲಕ್ಷ್ಮಿಯ ಆಶೀರ್ವಾದದ ಸೂಚನೆಯಾಗಿರಬಹುದು. 6. ಪೂಜೆಯ ಸಮಯದಲ್ಲಿ ಮನಸ್ಸಿಗೆ ವಿಶೇಷ ಶಾಂತಿ ದೊರಕುವುದು. ಮೊದಲು ಪೂಜೆಗೆ ಕುಳಿತಾಗ ಮನಸ್ಸು ಅಲೆದಾಡುತ್ತಿದ್ದೆ, ಆದರೆ ಈಗ ಪ್ರಾರ್ಥನೆಯ ಸಮಯದಲ್ಲಿ ಮನಸ್ಸು ಸ್ವತಃ ಏಕಾಗ್ರವಾಗುತ್ತಿದೆಯೇ?
ಮಂತ್ರ ಜಪ ಮಾಡುವಾಗ ಮನಸ್ಸಿಗೆ ಸಂತೋಷ ಮತ್ತು ಶಾಂತಿಯ ಅನುಭವವಾಗುತ್ತಿದೆಯೇ? ಹಾಗಿದ್ದರೆ ಇದು ಅತ್ಯಂತ ಶುಭ ಸಂಕೇತ. ದೈವಿಕ ಶಕ್ತಿ ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂಬುದರ ಸೂಚನೆಯಾಗಿದೆ. ಮಹಾಲಕ್ಷ್ಮಿಯ ಕೃಪೆಯಿದ್ದಾಗ ಭಕ್ತಿ ಸಹಜವಾಗಿ ಹೆಚ್ಚಾಗುತ್ತದೆ. 7. ಮನೆಯ ಹಿರಿಯರಿಗೆ ಗೌರವ ಹೆಚ್ಚಾಗುವುದು. ಯಾವ ಮನೆಯಲ್ಲಿ ಹಿರಿಯರಿಗೆ ಗೌರವ ನೀಡಲಾಗುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಿರಿಯರ ಆಶೀರ್ವಾದವೇ ಲಕ್ಷ್ಮಿಯ ಒಂದು ರೂಪ. ಕುಟುಂಬದ ಸದಸ್ಯರು ಹಿರಿಯರ ಮಾತು ಕೇಳಲು ಆರಂಭಿಸಿದರೆ, ಅವರ ಸೇವೆ ಮಾಡಲು ಆಸಕ್ತಿ ತೋರಿದರೆ ಅದು ಆ ಮನೆಯ ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಗಿದೆ. 8. ಅಕ್ಕಿ, ಧಾನ್ಯ ಮತ್ತು ಆಹಾರದ ಕೊರತೆ ಉಂಟಾಗದಿರುವುದು. ಮಹಾಲಕ್ಷ್ಮಿಯನ್ನು ಅನ್ನಪೂರ್ಣೆಯ ರೂಪದಲ್ಲಿಯೂ ಆರಾಧಿಸಲಾಗುತ್ತದೆ. ಯಾವ ಮನೆಯಲ್ಲಿ ಆಹಾರದ ಕೊರತೆ ಉಂಟಾಗುವುದಿಲ್ಲವೋ ಅಲ್ಲಿ ಲಕ್ಷ್ಮಿಯ ವಾಸವಿದೆ ಎಂದು ನಂಬಲಾಗುತ್ತದೆ. ಕೆಲವೊಮ್ಮೆ ಹಣ ಕಡಿಮೆ ಇದ್ದರೂ ಅಡುಗೆ ಮನೆ ಖಾಲಿಯಾಗುವುದಿಲ್ಲ. ಯಾವುದೋ ರೀತಿಯಲ್ಲಿ ಅಗತ್ಯ ವಸ್ತುಗಳು ದೊರೆಯುತ್ತವೆ. ಇದು ದೈವಿಕ ಕೃಪೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. 9. ಶುಭ ಕನಸುಗಳು ಕಾಣಿಸಿಕೊಳ್ಳುವುದು. ಆಧ್ಯಾತ್ಮಿಕ ಗ್ರಂಥಗಳ ಪ್ರಕಾರ ಕೆಲವು ಕನಸುಗಳನ್ನು ಶುಭವೆಂದು ಪರಿಗಣಿಸಲಾಗಿದೆ. ಉದಾಹರಣೆಗೆ, ಕಮಲದ ಹೂವು ಕಾಣುವುದು, ದೇವಾಲಯ ಕಾಣುವುದು, ಸ್ವಚ್ಛವಾದ ನೀರು ಕಾಣುವುದು, ದೀಪದ ಬೆಳಕು ಕಾಣುವುದು, ಬಿಳಿ ಆನೆ ಕಾಣುವುದು. ಇಂಥ ಕನಸುಗಳು ಭವಿಷ್ಯದ ಶುಭ ಘಟನೆಗಳ ಸೂಚನೆಯಾಗಿರಬಹುದು. ಇವು ಮಹಾಲಕ್ಷ್ಮಿಯ ಆಶೀರ್ವಾದದ ಸಂದೇಶವೆಂದು ಹಲವರು ನಂಬುತ್ತಾರೆ. 10. ದೀಪದ ಜ್ವಾಲೆ ಸ್ಥಿರವಾಗಿ ಬೆಳಗುವುದು. ಪೂಜೆಯ ಸಮಯದಲ್ಲಿ ಹಚ್ಚಿದ ದೀಪದ ಜ್ವಾಲೆ ಶಾಂತವಾಗಿ ಸ್ಥಿರವಾಗಿ ಹೊತ್ತಿ ಉರಿಯುತ್ತಿದ್ದರೆ ಅದನ್ನು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಜ್ವಾಲೆ ಅತಿಯಾಗಿ ಅಲಗಾಡದೆ ಪ್ರಕಾಶಮಾನವಾಗಿ ಬೆಳಗುತ್ತಿದ್ದರೆ ಅದು ಮನೆಯಲ್ಲಿರುವ ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿದೆ. ದೀಪವು ಜ್ಞಾನ, ಶುದ್ಧತೆ ಮತ್ತು ದೈವಿಕ ಶಕ್ತಿಯ ಪ್ರತೀಕವಾಗಿದೆ. 11. ಕಾರಣವಿಲ್ಲದ ಸಂತೋಷ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವುದು. ಇದು ಅತ್ಯಂತ ಶಕ್ತಿಶಾಲಿ ಸಂಕೇತ. ಕೆಲವೊಮ್ಮೆ ಜೀವನದಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಆಗದಿದ್ದರೂ ಮನಸ್ಸಿನಲ್ಲಿ ಸಂತೋಷ ನೆಲೆಸುತ್ತದೆ. ಭವಿಷ್ಯದ ಬಗ್ಗೆ ವಿಶ್ವಾಸ ಮೂಡುತ್ತದೆ. ಭಯ ಕಡಿಮೆಯಾಗುತ್ತದೆ. ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತವೆ. ಒಂದು ದೈವಿಕ ಶಕ್ತಿ ನಮ್ಮನ್ನು ರಕ್ಷಿಸುತ್ತಿದೆ ಎಂಬ ಭಾವನೆ ಉಂಟಾಗುತ್ತದೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ಲಕ್ಷ್ಮೀದೇವಿಯ ಉಪಸ್ಥಿತಿಯ ಅತ್ಯಂತ ಸುಂದರ ಸಂಕೇತವಾಗಿದೆ. ಯಾಕಂದರೆ ನಿಜವಾದ ಸಮೃದ್ಧಿ ಕೇವಲ ಹಣವಲ್ಲ, ನಿಜವಾದ ಸಮೃದ್ಧಿ. ಸ್ನೇಹಿತರೆ, ಲಕ್ಷ್ಮೀದೇವಿಯ ಆಗಮನವು ಕೇವಲ ಚಿನ್ನ, ಬೆಳ್ಳಿ ಅಥವಾ ಅಪಾರ ಧನಸಂಪತ್ತಿಯಿಂದ ಮಾತ್ರ ಗುರುತಿಸಲಾಗುವುದಿಲ್ಲ. ನಿಜವಾದ ಲಕ್ಷ್ಮಿ ಎಂದರೆ ಮನೆಯಲ್ಲಿನ ಶಾಂತಿ, ಕುಟುಂಬದ ಪ್ರೀತಿ, ಉತ್ತಮ ಆರೋಗ್ಯ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಮನಸ್ಸಿನ ಸಂತೋಷ. ಈ 11 ಸಂಕೇತಗಳಲ್ಲಿ ಕೆಲವು ನಿಮ್ಮ ಮನೆಯಲ್ಲಿಯೂ ಕಂಡುಬರುತ್ತಿದ್ದರೆ ಅದನ್ನು ದೇವರ ಆಶೀರ್ವಾದವೆಂದು ಭಾವಿಸಿ ಕೃತಜ್ಞತೆಯಿಂದ ಜೀವನ ನಡೆಸಿ. ಪ್ರತಿದಿನ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ, ಹಿರಿಯರನ್ನು ಗೌರವಿಸಿ, ದಾನ ಧರ್ಮ ಮಾಡಿ ಮತ್ತು ಭಕ್ತಿಯಿಂದ ದೇವರನ್ನು ಸ್ಮರಿಸಿ. ಆಗ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮನೆ ಮತ್ತು ಕುಟುಂಬದ ಮೇಲೆ ಸದಾ ನೆಲೆಸಿರಲಿ. ಜೈ ಮಹಾಲಕ್ಷ್ಮಿ ಮಾತೆ. ಧನ್ಯವಾದಗಳು.